ಗೌಡ ನೀವು ಅಲ್ಲಿ ಇರೋಕ್ಕೆ ಲಾಯಕ್ಕೆ ಇಲ್ಲ. ಯಾಕ ಅಡ್ ಬಿದ್ದೆ ಬಿದ್ದಿಲ್ವಲ್ಲ. ನಾನು ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಒಂದು ಬಿಹೇವಿಯರ್ಸ್ನ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಮೊನ್ನೆ ಇರುವಂತಹ ಪ್ರೋಮೋದಲ್ಲಿ ಇವತ್ತು ಇರುವಂತಹ ಪ್ರೋಮೋದಲ್ಲಿ ಒಂದೊಂದು ವ್ಯಕ್ತಿಗಳನ್ನು ಒಂದೊಂದು ರೀತಿಯಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದು ರೀತಿಯಾದಂತಹ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ನ ಇಟ್ಕೊಂಡು ಆ ಒಂದು ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಟಾಸ್ಕ್ಗಳನ್ನು ಕೊಟ್ಬಿಟ್ಟು ಆಗಲ್ಲ ಅನ್ನೋ ರೀತಿಗೆ ತಂದಿಟ್ಟಿದ್ದಾರೆ. ಏನಪ್ಪ ಈ ಟಾಸ್ಕ್ಗಳು, ಯಾವ ರೀತಿಯಾಗಿ ಈ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ? ಈ ಸರಿಯ ಬಿಗ್ ಬಾಸ್ ಸೀಸನ್ 13 ಯಾಕೆ ಇಷ್ಟು ವಿಭಿನ್ನವಾಗಿ ಡಿಫ್ರೆಂಟಾಗಿ ಆಡಿಷನ್ನ ತಗೋತಾ ಇದ್ದಾರೆ? ಯಾಕೆ ಈ ಒಂದು ಅಗ್ನಿ ಪರೀಕ್ಷೆನ ಇಷ್ಟೊಂದು ರಿಸ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರಲ್ಲೂ ಒಂದು ಪ್ರಶ್ನೆ ಓಡ್ತಾನೆ ಇರುತ್ತೆ. ಏನಪ್ಪ ಈ ಒಂದು ಅಗ್ನಿ ಪರೀಕ್ಷೆ, ಯಾಕೆ ಈ ಬಿಗ್ ಬಾಸ್ ಸೀಸನ್ 13 ಈ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ? ಇಲ್ಲಿರುವಂತಹ ಜಡ್ಜಸ್ಗಳು ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ಆ ಒಂದು ಸ್ಪರ್ಧಿಗಳಿಗೆ ಇಷ್ಟೊಂದು ಕಠಿಣವಾದಂತಹ ಟಾಸ್ಕ್ಗಳನ್ನ ನೀಡ್ತಾ ಇದ್ದಾರೆ. ಕೆಲವೊಬ್ಬರು ಆ ಟಾಸ್ಕ್ಗಳಿಂದ ಮನನೊಂದಿದ್ದಾರೆ. ಹಾಗೆ ಇನ್ನೊಂದಿಷ್ಟು ಜನಕ್ಕೆ ಆ ಟಾಸ್ಕ್ಗಳು ಖುಷಿ ಕೊಟ್ಟರೆ, ಒಂದಿಷ್ಟು ಜನಕ್ಕೆ ಆ ಟಾಸ್ಕ್ಗಳೇ ದುಃಖ ಕೊಡ್ತಿವೆ. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಾವು ಅಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಏನು ಅಂತ ಹೇಳಿ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಕನಸ್ಕೊಂಡು ಆ ಸ್ಟೇಜ್ನ ಹತ್ತುತ್ತಿರುವಂತಹ ವ್ಯಕ್ತಿಗಳಿಗೆ ಆ ದುಃಖನ ಒಂದೂ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮಿಕ್ಸಪ್ ಒಂದು ಎಮೋಷನ್ ಹೊರಗೆ ಬರ್ತಾ ಇದೆ. ಒಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗಿ ಆಡಿಷನ್ನ ಕೊಟ್ಟು ಒಂದು 3 ರೌಂಡಲ್ಲಿ ಸೆಲೆಕ್ಷನ್ ಆಗಿ ಅಗ್ನಿ ಪರೀಕ್ಷೆ ಅಂತ ಹೇಳಿ 4ನೇ ರೌಂಡ್ನಲ್ಲಿ ರಿಜೆಕ್ಟ್ ಆಗಿ ಬರ್ತಾ ಇದ್ದೀವಿ ಅಂತ ಹೇಳಿ ಒಂದಿಷ್ಟು ಜನ ತಮ್ಮದೇ ಆದಂತಹ ಅಕೌಂಟ್ ಒಳಗಡೆ ರೀಲ್ಸ್ಗಳನ್ನ ಮಾಡಿ ಆ ಒಂದು ಮಿಕ್ಸಪ್ ಎಮೋಷನ್ನ ಹಂಚ್ಕೊತಾ ಇದ್ದಾರೆ. ಸೊ ಮೊನ್ನೆ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಜನಕ್ಕೆ ವಿಭಿನ್ನವಾದಂತಹ ಟಾಸ್ಕ್ಗಳನ್ನ ಕೊಟ್ಟರು. ಹಾಗೆ ಈಗ ಮತ್ತೊಂದು ಒಂದು ಪ್ರೋಮೋನ ರಿಲೀಸ್ ಮಾಡಿದರೆ ಇದರಲ್ಲಿ ಒಂದಿಷ್ಟು ಜನಕ್ಕೆ ಮತ್ತೊಂದಷ್ಟು ವಿಭಿನ್ನವಾಗಿರುವಂತಹ ಟಫ್ ಆ್ಯಂಡ್ ಟಫೆಸ್ಟ್ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರೋಮೋದಲ್ಲಿ ಏನೇನಿದೆ, ಆ ಒಂದು ಬಂದಿರುವಂತಹ ಸ್ಪರ್ಧಿಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಮಿಕ್ಸಪ್ ಎಮೋಷನ್ ಕಂಡು ಬಂದಿದೆ ಅಂತ ಹೇಳಿ ನೋಡೋದಾದರೆ, ಇದರಲ್ಲಿ ಆ ಒಂದಿಷ್ಟು ಜನರಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಹಾಗೆ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮದೇ ಆದಂತಹ ಹೆಸರು ಮಾಡಿರುವಂತಹ ವ್ಯಕ್ತಿ ಯಾರಪ್ಪ ಅಂತಂದರೆ ಗಂಗಾ ಅವರು ತಮ್ಮದೇ ಆದಂತಹ ಒಂದು ಆ್ಯಕ್ಟಿಂಗ್ ಮೂಲಕ ಅವರದೇ ಆದಂತಹ ವಿಭಿನ್ನ ಕಲೆ ಮೂಲಕ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಾರೆ. ಸೊ ಅವರು ಇವಾಗ ಬಿಗ್ ಬಾಸ್ನ ಒಂದು ಆಡಿಷನ್ನ ನೀಡಿಬಿಟ್ಟು ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸೆಲೆಕ್ಷನ್ ಆಗಿದ್ದಾರೆ. ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಟಾಸ್ಕ್ನ ಅವರಿಗೆ ಕೊಟ್ಟರು, ಹಾಗೆ ಅವರಿಗೆ ಅಲ್ಲಿ ಅವರ ಒಂದು ಆ ಒಂದು ಕಲೆಗೆ ಆಗಿರ್ಬೋದು, ಅವರ ಒಂದು ವ್ಯಕ್ತಿತ್ವಕ್ಕೆ ಆಗಿರ್ಬೋದು, ಆ ಬಿಗ್ ಬಾಸ್ನ ಒಂದು ಅಗ್ನಿ ಪರೀಕ್ಷೆ ಸ್ಟೇಜ್ ಮೇಲ್ಗಡೆ ಅವರಿಗೆ ಆದಂತಹ ಒಂದು ಅವರ ವ್ಯಕ್ತಿತ್ವಕ್ಕೆ ಮರ್ಯಾದೆ ಸಿಗ್ತಾ ಅಥವಾ ಆ ಸ್ಟೇಜ್ ಮೇಲೆ ಅವರನ್ನು ಅಪಮಾನಿಸುವಂಥ ಕೆಲಸ ನಡೀತಾ ಅನ್ನೋದು ಎಲ್ಲರಿಗೂ ಪ್ರಶ್ನೆಯಾಗಿ ಉಳಿದಿದೆ. ಆ ಒಂದು ಪ್ರೋಮೋನ ನೋಡಾದ್ಮೇಲೆ ಜನರು ತುಂಬಾ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಸ್ಟೇಜ್ನಲ್ಲಿ ಇರುವಂತಹ 4 ಜನ ಜಡ್ಜಸ್ಗಳೇ ವೇಸ್ಟ್ ಅನ್ನೋ ರೀತಿಯಾಗಿ ಆ ಬಿಗ್ ಬಾಸ್ನ ಪ್ರೋಮೋ ವೀಕ್ಷಿಸಿರುವಂತಹ ಅಭಿಮಾನಿಗಳಾಗಿರ್ಬೋದು, ಹಾಗೆ ಬಿಗ್ ಬಾಸ್ ನೋಡಲು ಕಾತುರದಿಂದ ಕಾಯ್ತಿರುವಂತಹ ಜನರಾಗಿರ್ಬೋದು, ಸಾಕಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅಂದರೆ ಈ ಒಂದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ನಡೆಸ್ತಿರೋದು ರೀತಿ ಸರಿಯಾಗಿಲ್ವಾ, ಹಾಗೆ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇಂಥದ್ದೇ ಟಫ್ ಆ್ಯಂಡ್ ಟಫ್ ಒಂದು ಟಾಸ್ಕ್ಗಳನ್ನ ಕೊಟ್ಟು ಆ ಒಂದು ಸ್ಪರ್ಧಿಗಳನ್ನ ಸ್ಟ್ರಾಂಗ್ ಮಾಡುವಂತಹ ಕೆಲಸ ಇದಾಗಿದೆಯಾ ಅನ್ನೋದೇ ಇನ್ನು ನಮಗೆ ಕುತೂಹಲದ ಒಂದು ಮಾಹಿತಿಯಾಗಿದೆ. ಸೊ ಈ ಒಂದು ಕುತೂಹಲದ ಎಲ್ಲ ಒಂದು ಸಂಗತಿಗಳನ್ನು ನಾವಿನ್ನೂ ತಿಳ್ಕೋಬೇಕಂತಂದರೆ ಆಗಸ್ಟ್ 16ನೇ ತಾರೀಕಿನವರೆಗೂ ಕಾದು ನೋಡಬೇಕಿದೆ. ಯಾಕಂದರೆ ಯಾವುದೇ ಒಂದು ಕೇವಲ ಒಂದು ದೃಶ್ಯವನ್ನು ಮಾತ್ರ ನೋಡಿ ನಾವು ಏನನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಒಂದು ಸಂಪೂರ್ಣವಾದಂತಹ ಒಂದು ಆ ಅಗ್ನಿ ಪರೀಕ್ಷೆಯ ಒಂದು ಎಲ್ಲ ನಿಯಮಗಳನ್ನು, ಹಾಗೆ ಅವರು ಯಾವ ರೀತಿಯಾಗಿ ಆ ಒಂದು ಅಗ್ನಿ ಪರೀಕ್ಷೆಯನ್ನು ಮಾಡಿದ್ರು ಅಂತ ಹೇಳಿ ಕ್ಲಿಯರ್ ಆಗಿ ನಾವು ವೀಕ್ಷಣೆ ಮಾಡೋ ತನಕ, ಅಂದರೆ ಆ ಒಂದು
ಸಂಪೂರ್ಣವಾದ ಮಾಹಿತಿ ನಮಗೆ ದೊರೆಯೋ ತನಕ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಕೇವಲ ಇದು ಪ್ರೋಮೋ ಮಾತ್ರ. ಈ ಪ್ರೋಮೋದ ಮಾತ್ರ ನೋಡಿ ಇಷ್ಟೊಂದು ಜನರಿಗೆ ಕುತೂಹಲ ಹಾಗೆ ಅನುಮಾನಗಳು, ಪ್ರಶ್ನೆಗಳು ಸಾಕಷ್ಟು ಹುಟ್ಕೊಳ್ತಾ ಇವೆ. ಸೊ ಈ ಎಲ್ಲ ಒಂದು ಪ್ರಶ್ನೆ, ಅನುಮಾನ ಎಲ್ಲವೊಂದೂ ಇದಕ್ಕೆ ಫುಲ್ ಪಾಯಿಂಟ್ ಇಡೋಕ್ಕೆ ಆಗಸ್ಟ್ 16ನೇ ತಾರೀಕಿನ ಆ ಒಂದು ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆದಮೇಲೆ ಸಹ ಈ ಒಂದು ಎಲ್ಲದಕ್ಕೂ ಫುಲ್ ಪಾಯಿಂಟ್ ಇಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಒಂದು ಜಡ್ಜಸ್ಗಳು ಅಂತ ಬಂದಾಗ ಶ್ರುತಿ ಆಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ವಿನಯ್ ಗೌಡ ಆಗಿರ್ಬೋದು, ಇವರುಗಳು ತಮ್ಮ ಒಂದು ಆಲೋಚನೆಗೆ ತಕ್ಕಂತೆ ತಮ್ಮ ವ್ಯಕ್ತಿತ್ವವನ್ನು ಆ ಒಂದು ಬರುವಂತಹ ಸ್ಪರ್ಧೆಗಳಲ್ಲಿ ಕಾಣಬೇಕು ಅಂತ ಹೇಳಿ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆ ಒಂದು ತಾವು ಹೇಗೆ ಆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿದ್ರು ಆ ರೀತಿಯಾಗಿಯೇ ಬಿಗ್ ಬಾಸ್ ಮನೆ ಒಳಗಡೆ ಜನಗಳು ಇರಬೇಕು. ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ಒಂದು ಗತ್ತಿರಬೇಕು. ಅಲ್ಲಿ ಹೋಗಿ ಸುಮ್ಮನೆ ಕೂರಕ್ಕೆ ಅಂತ ಕಳ್ಸೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಎಂಟರ್ಟೈನ್ಮೆಂಟೇ ಇರಬೇಕು. ಆಟ ಅಂತ ಬಂದರೆ ಆಟ ಅಂತಿರಬೇಕು. ಎಲ್ಲದಕ್ಕೂ ರೆಡಿ ಆಗಿರಬೇಕು. ಅಂದರೆ ಮಾತ್ರ ಬಿಗ್ ಬಾಸ್ ಮನೆಗೆ ಕಳ್ಸೋಕ್ಕಾಗೋದು. ಸುಮ್ಮನೆ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿ ಬಂದರೆ ಯಾರನ್ನೂ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ವಿನಯ್ ಗೌಡ ಅವರು ಹೇಳ್ತಾರೆ. ಅದಾದ ನಂತರ ಸಂಗೀತ ಶೃಂಗೇರಿ ಅವರು ಹೇಳ್ಕೊಂಡಿರೋ ಹಾಗೆ ಈ ಒಂದು ಬಿಗ್ ಬಾಸ್ ಸ್ಟೇಜ್ ಅನ್ನೋದು ಒಂದು ಅದ್ಭುತ ಸ್ಟೇಜ್ ಆಗಿರುತ್ತದೆ. ಹಾಗೆ ಆ ಒಂದು ಸ್ಟೇಜ್ಗೆ ಹೋಗಬೇಕು, ಆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂತಂದ್ರೆ ನನ್ನ ತರಹದೇ ಒಂದು ವ್ಯಕ್ತಿಯನ್ನು ನಾ ಬಿಗ್ ಬಾಸ್ ಮನೆಗೆ ನೋಡೋಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸ್ಪರ್ಧಿಗಳಲ್ಲಿ ನನ್ನ ಥರ ಯಾರಾದರೂ ಸಿಗ್ತಾರಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಈ ಹೋಲ್ಸೇಲ್ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾದಂತಹ ವ್ಯಕ್ತಿಗಳಿರಬೇಕು, ಅಲ್ಲಿ ಎಲ್ಲ ರೀತಿಯಾದಂಥ ಟಾಸ್ಕ್ಗಳನ್ನ ಆಡೋಕ್ಕೂ ರೆಡಿ ಇರಬೇಕು, ಜಗಳ ಆಡೋಕ್ಕೂ ರೆಡಿ ಇರಬೇಕು, ಹಾಗೆ ಎಲ್ಲರ ಜೊತೆಗೂ ಹೊಂದ್ಕೊಂಡು ಪ್ರೀತಿ ವಿಶ್ವಾಸದಿಂದ ಇರೋಕ್ಕೂ ಗೊತ್ತಿರಬೇಕು. ಹಾಗೆ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆಲ್ಲೋದು ಅವರಿಗೆ ಗೊತ್ತಿರಬೇಕು. ಅಂಥ ವ್ಯಕ್ತಿಗಳು ಮಾತ್ರ ಆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಸಾಧ್ಯ. ಇಷ್ಟು ದಿನ ಸೆಲೆಬ್ರಿಟಿಗಳನ್ನು ಮನೆಗೆ ಕಳಿಸ್ತಾ ಇದ್ರು, ಬಟ್ ಈಗ ಪಬ್ಲಿಕ್ಗಳನ್ನ ಆ ಒಂದು ಬಿಗ್ ಬಾಸ್ ಮನೆಗೆ ಕಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ವಿನ್ ಆಗ್ತಾರೆ, ಹಾಗೆ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನು ನಾವು ಆಗಸ್ಟ್ 16ನೇ ತಾರೀಕಿನಿಂದ ವೀಕ್ಷಿಸಬಹುದು. ಸೊ ಈ 16ನೇ ತಾರೀಕಿನ ನಂತರ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ ನೋಡೋಕ್ಕೆ ನೀವು ಸಹ ಎಕ್ಸೈಟ್ಮೆಂಟ್ನಿಂದ ಕಾದಿದ್ದೀರಾ. ಹಾಗೆ ಈ ಒಂದು ಬಿಗ್ ಬಾಸ್ನ ಪ್ರೋಮೋನ ನೋಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು, ಆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಆಗ್ತಿರುವಂತಹ ಪ್ರೊಸೀಜರ್ಸ್ ಎಲ್ಲ ಸರಿ ಇದೆನಾ, ಅಥವಾ ಈ ಒಂದು ಬಿಗ್ ಬಾಸ್ ಪರೀಕ್ಷೆನೇ ಹೀಗೇನಾ ಅನ್ನೋದು ನಿಮಗೂ ಸಹ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಈ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ಗಳಿಗೂ ನಿಮ್ಮ ಪ್ರಶ್ನೆಗಳಾಗಿರಬಹುದು, ಹಾಗೆ ಈ ಒಂದು ಪ್ರೋಮೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.